ಹಲೋ ಮೂವಿ ಲವರ್ಸ್, ವೆಲ್ಕಮ್ ಟು ಹೈಫೈ ಕನ್ನಡ ಎಕ್ಸ್ಪ್ಲೈನರ್. ಇವತ್ತಿನ ವಿಡಿಯೋದಲ್ಲಿ ನಾವು ಆರ್ಟ್ ಈಸ್ ಎ ರಿಫ್ಲೆಕ್ಷನ್ ಆಫ್ ಎವ್ರಿಥಿಂಗ್ ದಟ್ ಇಂಪ್ಯಾಕ್ಟ್ ಯುವರ್ ಲೈಫ್ ಎಂಬ ಮಾತಿನಂತೆ ಈ ಸಿನಿಮಾ ಎಂಬ ಸುಂದರ ಜಗತ್ತಿನಿಂದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಸಣ್ಣ ಬದಲಾವಣೆ ತರುವ ಶಕ್ತಿ ಈ ಸಿನಿಮಾಗಳಿಗಿವೆ. ದಟ್ ಮೀನ್ಸ್ ಕೆಲವೊಂದು ಸಿನಿಮಾಗಳು ನಮ್ಮನ್ನು ನಗಿಸ್ತವೆ, ಒಂದಷ್ಟು ಸಿನಿಮಾಗಳು ನಮ್ಮನ್ನು ಅಳಿಸ್ತವೆ, ಆದರೆ ಇನ್ನಷ್ಟು ಸಿನಿಮಾಗಳು ನಮ್ಮನ್ನು ಇನ್ಸ್ಪೈರ್ ಮಾಡ್ತವೆ. ಹೀಗೆ ಇಂಪಾರ್ಟೆಂಟ್ ಲೈಫ್ ಲೆಸನ್ ಕಳಿಸೋ ಟಾಪ್ 5 ನಾನ್ ಕನ್ನಡ ಮೂವೀಸ್ಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ, ಲೆಟ್ಸ್ ಬಿಗಿನ್ ಟು ದಿ ವಿಡಿಯೋ. ಲಿಸ್ಟ್ನಲ್ಲಿ 5ನೇ ಸಿನಿಮಾ ಮಯಕಂ ಎನ್ನ. ಇದೊಂದು ತಮಿಳ್ ಸಿನಿಮಾದ ಲೀಡ್ ರೋಲಲ್ಲಿ ಧನುಷ್ ಆ್ಯಂಡ್ ರಿಚಾ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ಏನಪ್ಪ ಅಂದರೆ, ಸಿನಿಮಾದ ಹೀರೋ ಕಾರ್ತಿಕ್ ಫೋಟೋಗ್ರಾಫರ್ ಆಗಿರ್ತಾನೆ. ಅವನು ದೊಡ್ಡ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಬೇಕಂತ ಅಂದ್ಕೊಂಡಿರ್ತಾನೆ. ಆಗ ಒಬ್ಬ ವ್ಯಕ್ತಿ ಹತ್ರ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ತಾನೆ. ಆಗ ಹೀರೋಗೆ ಒಂದು ಟಾಸ್ಕ್ ಕೊಡ್ತಾನೆ, ಬರ್ಡ್ಗಳ ಫೋಟೋ ತಗೊಂಡು ಬಾ ಅಂತ ಹೇಳ್ತಾನೆ. ತನ್ನ ಖರ್ಚಿನಲ್ಲೇ ಫಾರೆಸ್ಟ್ಗೆ ಹೋಗಿ ಫೋಟೋಸ್ ತಿಕ್ಕೊಂಡು ಬರ್ತಾನೆ ಹೀರೋ. ಆದರೆ ಆ ಫೋಟೋಗಳನ್ನು ನೋಡಿ ಚೆನ್ನಾಗಿಲ್ಲ ಅಂತ ಹೇಳಿ ಹೀರೋನ ಬೈದು ಕಳಿಸ್ತಾನೆ. ಆ ಫೋಟೋನ ಯೂಸ್ ಮಾಡಿಕೊಂಡು ಆ ಬಾಸ್ ಫೇಮಸ್ ಆಗ್ತಾನೆ, ನ್ಯಾಷನಲ್ ಅವಾರ್ಡ್ ಕೂಡ ಗೆಲ್ತಾನೆ. ಇದನ್ನೆಲ್ಲ ನೋಡಿದ ಹೀರೋ ಮುಂದೆ ಅವನ ಏಮನ್ನು ರೀಚ್ ಆಗ್ತಾನೋ ಇಲ್ವೋ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ಅಮೆಜಾನ್ ಪ್ರೈಮಲ್ಲಿ ಸಿಗುತ್ತೆ. ಲಿಸ್ಟ್ನಲ್ಲಿ 4ನೇ ಸಿನಿಮಾ ವಿಕ್ರಮ್ ಆದಿತ್ಯ. ಇದೊಂದು ಮಲಯಾಳಂ ಸಿನಿಮಾ. ಇನ್ನು ಸಿನಿಮಾದ ಲೀಡ್ ರೋಲಲ್ಲಿ ಡಿ.ಕ್ಯೂ. ಸಲ್ಮಾನ್ ಆ್ಯಂಡ್ ನಮಿತಾ ಪ್ರಮೋದ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕತೆ ಏನಪ್ಪ ಅಂದರೆ, ಸಿನಿಮಾದ ಹೀರೋ ಆದಿತ್ಯ ಹಾಗೆ ಅವನ ಫ್ರೆಂಡ್ ವಿಕ್ರಮ್, ಇವರಿಬ್ಬರು ಕೂಡ ಚಿಕ್ಕ ವಯಸ್ಸಿನಿಂದಲೂ ಫ್ರೆಂಡ್ ಆಗ್ತಾರೆ. ಬಟ್ ಅವರಿಬ್ಬರು ಎಲ್ಲ ವಿಷಯದಲ್ಲೂ ಕೂಡ ಕಿತ್ತಾಡ್ತಾನೆ ಇರ್ತಾರೆ. ಅದೇ ರೀತಿ ಅವರು ದೊಡ್ಡವರು ಆಗುವಾಗ SI ಕಾಂಪಿಟೇಷನ್ನಲ್ಲಿ ಅವರಿಬ್ಬರಲ್ಲಿ ಯಾರು ಫಸ್ಟ್ ಪೊಲೀಸ್ ಆಗ್ತಾರೋ ಅವರಿಗೆ ಇನ್ನೊಬ್ಬರು ಸಲ್ಯೂಟ್ ಹೊಡಿಬೇಕು ಅಂತ ಚಿಕ್ಕ ವಯಸ್ಸಿನಿಂದ ಅಂದ್ಕೊಂಡು ಬೆಳೆಯುತ್ತಾರೆ. ಇವರಿಬ್ಬರಲ್ಲಿ ಯಾರು ಫಸ್ಟ್ ಪೊಲೀಸ್ ಆಗ್ತಾರೆ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ. ಆ್ಯಂಡ್ ಈ ಸಿನಿಮಾ ಅಮೆಜಾನ್ ಪ್ರೈಮಲ್ಲಿ ಸಿಗುತ್ತೆ. ಲಿಸ್ಟ್ನಲ್ಲಿ 3ನೇ ಸಿನಿಮಾ MS ಧೋನಿ. ಇದೊಂದು ಹಿಂದಿ ಸಿನಿಮಾ. ಇದು ಮಹೇಂದ್ರ ಸಿಂಗ್ ಧೋನಿ ಅವರ ಬಯೋಗ್ರಫಿಕಲ್ ಮೂವಿ. ಆ್ಯಂಡ್ ಈ ಸಿನಿಮಾದ ಲೀಡ್ ರೋಲಲ್ಲಿ ಸುಶಾಂತ್ ಸಿಂಗ್ ಆ್ಯಂಡ್ ಕಿರಾನಾ ಅದ್ವಾನಿ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದರೆ, ನಾವು ಮೊದಲಿಗೆ ಹೇಳಿದ ಹಾಗೆ ಇದು ಧೋನಿ ಅವರ ಜೀವನ ಚರಿತ್ರೆ ಆಧಾರಿತ ಸಿನಿಮಾ. ಫುಟ್ಬಾಲ್ ಗೋಲ್ ಕೀಪರ್ ಆದ ಹುಡುಗ ಮುಂದೆ ಕ್ರಿಕೆಟ್ ಜಗತ್ತು ಕಂಡ ದಿ ಗ್ರೇಟ್ ಕ್ರಿಕೆಟಿಯನ್ ಆದ ಕಥೆನೇ ಈ MS ಧೋನಿ ಸಿನಿಮಾ. ಈ ಸಿನಿಮಾದಲ್ಲಿ ಬರೋ ಪ್ರತಿಯೊಂದು ಸನ್ನಿವೇಶಗಳು ನಮ್ಮನ್ನು ಇನ್ಸ್ಪೈರ್ ಮಾಡ್ತವೆ. ಆ್ಯಂಡ್ ಯೂತ್ಗಳಿಗಂತೂ ಮಸ್ಟ್ ವಾಚ್ ಮೂವಿ ಅಂತೀನಿ. ಆ್ಯಂಡ್ ಈ ಸಿನಿಮಾ ಡಿಸ್ನಿ ಪ್ಲಸ್ ಹಾಟ್‌ಸ್ಟಾರಲ್ಲಿ ಸಿಗುತ್ತೆ. ಲಿಸ್ಟ್ನಲ್ಲಿ 2ನೇ ಸಿನಿಮಾ ಸೆವೆಂತ್ ಫೌಂಟ್. ಇದೊಂದು ಹಾಲಿವುಡ್ ಮೂವಿ. ಸಿನಿಮಾದ ಲೀಡ್ ರೋಲಲ್ಲಿ ವಿಲ್ ಸ್ಮಿತ್ ಆ್ಯಂಡ್ ರೋಸರಿಯೋ ಡಾನ್ಸನ್ ಆ್ಯಕ್ಟ್ ಮಾಡಿರೋ ಸಿನಿಮಾ. ಇನ್ನು ಸಿನಿಮಾದ ಕೋರ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸಿನಿಮಾದ ಹೀರೋ ಫೋನಲ್ಲಿ ಮಾತಾಡ್ತಾ ಕಾರನ್ನು ಓಡಿಸ್ತಿರುವಾಗ ದಿಢೀರಾಗಿ ಆಕ್ಸಿಡೆಂಟ್ ಆಗುತ್ತೆ. ಇದರಿಂದ ಆ ಆಕ್ಸಿಡೆಂಟಲ್ಲಿ 7 ಜನ ಸತ್ತೋಗ್ತಾರೆ. ಈ ಘಟನೆಯನ್ನು ಮರೆಯೋಕ್ಕಾಗದೆ ಹೀರೋ ದಿನೇ ದಿನೇ ನೋವನ್ನು ಪಡ್ತಾ ಇರ್ತಾನೆ. ಮುಂದೆ 2 ವರ್ಷಗಳ ನಂತರ ಯಾರಾದರೂ ದೇಹದ ಅಂಗದ ಅನಾರೋಗ್ಯದಿಂದ ಬಳಲುತ್ತಿರುವ 7 ಜನರನ್ನು ಆಯ್ಕೆ ಮಾಡಿಕೊಂಡು ಹೀರೋ ತನ್ನ ದೇಹದಲ್ಲಿ ಉಪಯೋಗಕ್ಕೆ ಬರುವ ಎಲ್ಲ ಅಂಗಗಳನ್ನು ನೀಡಿ ಸೂಸೈಡ್ ಮಾಡ್ಕೊತಾನೆ. ನಿಜವಾಗಿಯೂ ಹೇಳ್ತೀನಿ, ಸಿನಿಮಾ ಕಣ್ಣಲ್ಲಿ ನೀರು ಬರುವ ಹಾಗೆ ಮಾಡುತ್ತೆ. ಹೈಲಿ ರೆಕಮೆಂಡೆಡ್. ಆ್ಯಂಡ್ ಈ ಸಿನಿಮಾ ಅಮೆಜಾನ್ ಪ್ರೈಮಲ್ಲಿ ಸಿಗುತ್ತೆ. ಲಿಸ್ಟ್ನಲ್ಲಿ 1ನೇ ಸಿನಿಮಾ ದಿ ಶಶಾಂಕ್ ರಿಡೆಂಪ್ಷನ್. ಇದೊಂದು ಹಾಲಿವುಡ್ ಸಿನಿಮಾ. ಈ ಸಿನಿಮಾ ಇದುವರೆಗೂ IMDb ರೇಟಿಂಗ್ನಲ್ಲಿ ಹೈಯೆಸ್ಟ್ ಪಾಯಿಂಟ್ ಹೊಂದಿರುವ ಮೊದಲನೇ ಸಿನಿಮಾ. ಅಂದರೆ ಈ ಸಿನಿಮಾ ಯಾವ ರೇಂಜ್ಗೆ ಇದೆ ಅಂತ ಯೋಚನೆ ಮಾಡಿ. ಇನ್ನು ಸಿನಿಮಾದ ಕೋರ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಸಿನಿಮಾದ ಹೀರೋ ಆ್ಯಂಡಿ ಇವನೊಬ್ಬ ಬ್ಯಾಂಕ್ ಎಂಪ್ಲಾಯ್ ಆಗಿರ್ತಾನೆ. ತನ್ನ ಹೆಂಡತಿಯನ್ನು ಸುಟ್ಟ ಕಾರಣಕ್ಕಾಗಿ ಜೀವನ ಪೂರ್ತಿ ಜೈಲಿನಲ್ಲಿ ಶಿಕ್ಷೆ ಅನುಭವಿಸುವ ಹಾಗೆ ಬರುತ್ತೆ. ಆಗ ಆ ಜೈಲಿನಲ್ಲಿ ರೆಡ್ ಎಂಬ ವ್ಯಕ್ತಿ ಪರಿಚಯವಾಗುತ್ತೆ. ಇಬ್ಬರು ಕೂಡ ಕ್ಲೋಸ್ ಆಗ್ತಾರೆ. ಎಲ್ಲರೂ ಜೈಲಿನಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ನಂಬಿಕೆಯನ್ನು ಬಿಟ್ಟು ಬಾಳ್ತಾ ಇರ್ತಾರೆ. ಆದರೆ ಆ್ಯಂಡಿ ಮಾತ್ರ ನಂಬಿಕೆ ಇಟ್ಕೊಂಡಿರ್ತಾನೆ. ತನ್ನ ಮುಂದಿನ ಜೀವನವನ್ನು ಹೊರಗಡೆ ಸ್ವತಂತ್ರವಾಗಿ ಕಳೆಯಬ್ತೀನಿ ಅಂತ ಕನಸು ಕಾಣ್ತಾ ಇರ್ತಾನೆ. ಮುಂದೆ 1 ವರ್ಷದ ನಂತರ ಆ ಕೊಲೆಯನ್ನು ಆ್ಯಂಡಿ ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಆದರೆ ಅವನನ್ನು ಜೈಲಿನಿಂದ ಬಿಡೋದಿಲ್ಲ. 1 ವರ್ಷದಿಂದ ಜೈಲಿನ ವಾತಾವರಣವನ್ನು ನೋಡಿದ ಆ್ಯಂಡಿ ಒಂದು ದಿನ ಆ್ಯಂಡಿ ರೆಡ್ ಅರ್ಥ ಬಂದ್ಬಿಟ್ಟು, ನಾನು ಜೈಲಿನಿಂದ ತಪ್ಪಿಸ್ಕೊಂಡ್ರೆ ನನ್ನನ್ನು ಮೀಟ್ ಮಾಡೋಕ್ಕೆ ನಿಮಗೆ ಒಂದು ಕ್ಲೂ ಕೊಡ್ತೀನಿ ಅಂತ ಹೇಳ್ತಾನೆ. ಹೇಳಿದ ಮಾರನೇ ದಿನವೇ ಆ್ಯಂಡಿ ಜೈಲಿನಿಂದ ತಪ್ಪಿಸ್ಕೊಳ್ತಾನೆ. ಮುಂದೆ ರೆಡ್ ಜೈಲಿಂದ ರಿಲೀಸ್ ಆದ ನಂತರ ಆ್ಯಂಡಿನ ಮೀಟ್ ಮಾಡಿದ್ನೋ ಇಲ್ವೋ ಎಂಬುದು ಸಿನಿಮಾದ ಕಥೆಯಾಗಿರುತ್ತೆ.
ಆ್ಯಂಡ್ ಈ ಸಿನಿಮಾ ನಿಮಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ. ಈ ಸಿನಿಮಾ ನಮಗೆ ತಾಳ್ಮೆ, ಯೋಚನೆ, ಬುದ್ಧಿಶಕ್ತಿಯನ್ನು ಕಲಿಸುತ್ತೆ. ಆ್ಯಂಡ್ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ, ಓನ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ದಟ್ಸ್ ಇಟ್ ಗಾಯ್ಸ್. ಇವು ಫ್ರೆಂಡ್ಸ್ ಬೆಸ್ಟ್ ಇನ್ಸ್ಪಿರೇಷನ್ ಮೂವೀಸ್ಗಳು. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನೀವಿನ್ನು ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ. ಇನ್ನು ತುಂಬ ಸಿನಿಮಾಗಳು ಇನ್ಸ್ಪಿರೇಷನ್ ಮೂವೀಸ್ಗಳಿವೆ, ಅವುಗಳನ್ನು ಬೇರೆ ವಿಡಿಯೋದಲ್ಲಿ ನೋಡುವ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ.